ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ 4 ರೀತಿಯ ತಂಪಾದ ರೆಸಿಪಿಗಳನ್ನ ತೋರಿಸ್ಕೊಡಾಕತ್ತೀವಿ ರೀ. ದೇಹಕ್ಕೆ ತಂಪಾಗಿ ಮನಸ್ಸಿಗೆ ಇಂಪಾಗಿರುವಂತಹ ಈ 4 ರೆಸಿಪಿಗಳು ನಿಮಗೆ ಮಾಡೋಕೆ ಕಡಿಮೆ ಸಮಯ ತಗೊಳ್ತಾವು, ಆಮೇಲೆ ಅಷ್ಟು ರುಚಿಯಾಗಿರ್ತಾವೆ ರೀ. ಯಾವ ರೀತಿ ಅಂಥೇಳಿ ಒಂದೊಂದಾಗಿನ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಅದಕ್ಕೆ ನಾವು ಮೊದಲು ರೀ, ನೀವೇನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಒಂದು ಆಗಿಬಿಡ್ರಿ. ಹಂಗೆ ನಮ್ಮ ಫೇಸ್ಬುಕ್ ಪುಟ ಸವಿರುಚಿಯ ಸೊಬಗನ್ನು ನಾವು ಫಾಲೋ ಮಾಡಿಲ್ಲ ಅಂತಂದ್ರೆ ಅದನ್ನು ಸಹ ಮಾಡಿಬಿಡ್ರಿ ಅಂತ ಹೇಳ್ತಾ, ನಮ್ಮ ಮೊದಲನೇ ರೆಸಿಪಿ ಸಿಂಪಲ್ ಆಗಿರುವಂಥ ರೆಸಿಪಿಯನ್ನು ನಾವೀಗ ನೋಡೋಣ ಬರ್ರಿ. ನೀವು ಶಾವಿಗೆಯನ್ನು ಮಾಡ್ತೀರಿ, ಆದ್ರೆ ಈ ರೀತಿ ಒಮ್ಮೆ ನೀವು ತಂಪಾದ ಶಾವಿಗೆಯನ್ನು ತಪ್ಪಲಾರದ ಮಾಡ್ಬೇಕ್ರಿ. ಅಷ್ಟು ಚಲೋ ಆಗ್ತೈತಿ. ಹೆಂಗಂತೇಳಿ ನೋಡ್ದಾದ್ರೆ, ಒಂದು ಕಡೆದಾಗ ನೀರನ್ನು ಕಾಯಕ್ಕಿಟ್ಟ ಈ ರೀತಿ ಶಾವಿಗೆಯನ್ನು ಮುರಿದು ನಾವು ತಯಾರು ಮಾಡ್ಕೊಂಡು ಇಟ್ಕೊಳ್ಬೇಕಾಗದ್ರಿ. ನೀರು ಸ್ವಲ್ಪ ಕುದಿ ಬಂದು ಆದ್ಮೇಲೆ ನಾವಿಲ್ಲಿ ಇದ್ರೊಳಗೆ ಶಾವಿಗೆಗಳನ್ನು ಹಾಕಬೇಕಾಗತ್ರಿ. ತಿಳ್ತ್ರಿ ಅಂದ್ರೆ ಈ ಶಾವಿಗೆಗಳನ್ನ ನಾವು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಭಾಳ ಹೊತ್ತನ ಎಲ್ಲ ಸ್ವಲ್ಪ ಹೊತ್ತು ರೀ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒಂದು ಸ್ವಲ್ಪ ಹೊತ್ತು ಮಾಡಿರಿ. ಅದಾದ್ಮೇಲೆ ಈ ಶಾವಿಗೆ ಕುದ್ದು ಬಿಡ್ತಾವು. ಅಷ್ಟು ನಮ್ಗೆ ಬೇಕಾಗಿರೋದು ಒಂದು 5 ನಿಮಿಷನಾಗ ಎಷ್ಟು ಆಗ್ತೈತ್ರೋ ಅಷ್ಟು ಸಾಕ್ರಿ. ತಿಳ್ತ್ರಿ ಮುಟ್ಟು ನೋಡ್ರಿ ಗೊತ್ತಾಗ್ಬಿಡ್ತೈತಿ ಈ ರೀತಿ ಆಗೈತಿ ಅಂಥೇಳಿ. ಆಮೇಲೆ ಅದನ್ನೇನು ಮಾಡಿರಿ, ಎಷ್ಟು ಕುದ್ದಿರ್ತೈತ್ರಲ್ಲ ಇದನ್ನು ಒಂದು ಸ್ಟ್ರೈನರ್ ತೊಗೊಂಡು ನೀವು ನೀರನ್ನು ಬಸದ್ ಬಿಡ್ರಿ. ತಿಳ್ತ್ರಿ ಈ ರೀತಿಯಾಗಿ ನೀರನ್ನೆಲ್ಲ ನೀವು ಒಗಿಸಿ ತಕ್ಕೊಂಡ ಶಾವಿಗೆ ಅಷ್ಟೇ ಇಟ್ಕೊರಿ. ಮೇಲೆ ಒಂದು ಸ್ವಲ್ಪ ತಂಪು ನೀರನ್ನು ಹಾಕಿಬಿಡ್ರಿ, ಅಂದ್ರೆ ಒಂದು ಅಂಟ್ಕೊಳಂಗಿಲ್ಲ. ಮುಂದಕ್ಕೆ ಒಂದು ಕಡೆಯಿದಾಗ ಎಣ್ಣೆಯನ್ನು ಕಾಯಕ್ಕಿಟ್ಟ ಅಥವಾ ತುಪ್ಪ ಹಾಕಿದ್ರು ನಡಿತೈತ್ರಿ. ಅದ್ರೊಳಗೆ ಈ ಗೋಡಂಬಿಯನ್ನು ನಾವು ಸ್ವಲ್ಪ ನಮಗೆ ಯಾವ ಬೇಕೋ ಅವು ಡ್ರೈ ಫ್ರೂಟ್ಸನ್ನು ತೊಗೊಂಡು ಅವನ್ನ ಕರೆದು ಇಟ್ಕೊಳ್ಬೇಕ್ರಿ. ಗೋಡಂಬಿ ಆದ್ಮೇಲೆ ನಾವಿಲ್ಲಿ ಒಣದ್ರಾಕ್ಷಿಯನ್ನು ಕರೆದು ಇಟ್ಕೊಂಡಿದ್ದೀವಿ. ಹಂಗೆ ಅದೇ ಎಣ್ಣೆ ಒಳಗನ ಸಾಸಿವೆ, ಜೀರಿಗೆ, ಆಮೇಲೆ ಇಲ್ಲಿ ಕಾಳು ಮೆಣಸು, ಹಸಿ ಮೆಣಸು ಇವನ್ನೆಲ್ಲ ಹಾಕಿ ನಾವು ಅದನ್ನು ಸ್ವಲ್ಪ ಹೊತ್ತು ತಿರುಗಾಡಿ ಅದರೊಳಗನ ಕರಿಬೇವನ್ನು ಹಾಕಿ ಅದನ್ನು ಸಹ ಸ್ವಲ್ಪ ಚಟ್ಪಟ್ ಅನ್ನುವಂಗೆ ಮಿಕ್ಸ್ ಕೊಟ್ಟಾದ ನಂತರ ಅದ ಎಣ್ಣೆ ಒಳಗನ ಉಳಿದಿದ್ದನ್ನು ದಂಡಿಗೆ ಸರಿಸಿ ನಾವು ಏನು ಮಾಡೋಣ, ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕೋಣ. ಆ 1 ಟೀ ಸ್ಪೂನ್ ಅಷ್ಟು ಹಾಕ್ರಿ. ಚಟ್ಪಟ್ ಅಂಥೇಳಿ ಕುಟುಂಬ ಅಂಥೇಳಿ ಚಲೋ ಅನ್ನಿಸ್ತಾವ್ರು ತಿನ್ನುವ. ಈಗ ಅದರೊಳಗನ ನಾವೇನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಈ ಬ್ಯಾಡಗಿ ಮೆಣಸನ್ನು ಹಾಕೋಣ. ಚೆಂದಂಗೆ ಅದನ್ನೆಲ್ಲ ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡು ಈ ಕಡೆ ಮೊಸರು 1 ಕಪ್ ಅಷ್ಟು ನೀವು ಸಮೀಪ ಮೊಸರನ್ನು ತೊಗೊಂಡು ಬೀಟ್ ಮಾಡಿ ಇಟ್ಕೊರಿ. ಅದರೊಳಗೆ ಸೌತೆಕಾಯಿಯನ್ನು ನಾವಿಲ್ಲಿ ತುರಿದು ಹಾಕೋಣ. ಅದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಅದನ್ನು ಸಹ ಚೆಂದಂಗೆ ಮಿಕ್ಸ್ ಮಾಡ್ತೈತ್ರಿ. ದೇಹಕ್ಕೆ ತಂಪಾಕೈತೆ ಅಂತ ಹೇಳಿದ್ರಲ್ಲ, ಈ ಒಂದು ಸೌತೆಕಾಯಿ ಮೊಸರು ಇವೆಲ್ಲವನ್ನ ನಿಮ್ಮ ಡಯಟ್ದಾಗ ಆ್ಯಡ್ ಮಾಡ್ಕೊರಿ ತಪ್ಪಲಾರ್ದ. ಇದನ್ನು ಡಯಟ್ ಮಾಡೋರು ತಿಂದರೂ ಬಹಳ ಒಳ್ಳೇದು ರೀ. ಆಮೇಲೆ ಈ ಶಾವಿಗೆಯನ್ನು ನೀರೆಲ್ಲ ಹಾಕಿ ಬಸದಿಟ್ಟಿದ್ದು ನೋಡ್ರಿ, ಆ ಶಾವಿಗೆಯನ್ನು ಮೊಸರು ಜೊತೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಕೊಟ್ಟೋರಿ. ಬರೋಬ್ಬರಿಯಾಗಿ ಎಲ್ಲನೂ ಈ ರೀತಿ ಮಿಕ್ಸ್ ಕೊಟ್ಟು ಆದ ನಂತರ ಮಾಡಿರುವಂತಹ ಒಗ್ಗರಣೆಯನ್ನು ಕೊಟ್ಟು ಅದಕ್ಕೆ ಕರೆದಿಟ್ಕೊಂಡಂತಹ ಡ್ರೈ ಫ್ರೂಟ್ಸನ್ನು ಹಾಕಿ, ಬೇಕಂದ್ರೆ ದಾಳಿಂಬೆಯನ್ನು ನೀವು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟನ್ನು ಹಾಕಿ ಒಮ್ಮೆ ಅದನ್ನು ಫಸ್ಟ್ ಕ್ಲಾಸಾಗಿ ಮಿಕ್ಸ್ ನೀವು ಕೊಡಬೇಕಾಗತ್ರಿ. ಈ ರೀತಿಯಾಗಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಅದು ಭಾಳ ಚೆಂದಂಗೆ ಈ ಒಂದು ಮೊಸರು ಹಾಕಿ ಮಾಡಿರುವಂತಹ ಶಾವಿಗೆ ಅಥವಾ ಮಸ್ತಾಗಿರುವಂತಹ ಈ ಒಂದು ಕರ್ಡ್ ವರ್ಮಿಸಲ್ಲಿ ರೆಸಿಪಿ ಭಾಳ ಚಲೋ ನಂಗೆ ತಯಾರಾಗ್ತೈತೆ ರೀ. ಇದನ್ನು ನೀವು ಎಂದರೆ ಮಾಡಿರಲಿಲ್ಲ ಅಂತಂದ್ರೆ ಒಂದು ಸಲ ಮಾಡಿ ನೋಡ್ರಿ, 100% ಇದು ಇಷ್ಟ ಆಗೇನ ಆಗ್ತೈತೆ ನಿಮಗೆ. ಹಾಗೆ ನಮ್ಮ 2ನೇ ರೆಸಿಪಿ ಮತ್ತು ಸಿಂಪಲ್ ಆಗಿರುವಂತಹ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ. ಇದು ಸಹ ಅಷ್ಟು ಚಲೋ ಇರ್ತೈತಿ, ಕಡಿಮೆ ಟೈಮ್ದಾಗ ಮಾಡ್ಕೊಳ್ಳುವಂತಹ ರೆಸಿಪಿ ರೀ. ಇದನ್ನು ಮಾಡೋಕ್ಕೆ ನಾವು ಮಾಡ್ಕೊಂಡಂತಹ ಅನ್ನ ತೊಗೊಳ್ಬೋದು ಅಥವಾ ಉಳಿದಿರುವಂತಹ ಅನ್ನದಿಂದ ಸಹ ಮಾಡ್ಬೋದು ರೀ. ಇದಕ್ಕೆ ಒಂದು ಸೌತೆಕಾಯಿಯನ್ನು ನೀವು ತೊಗೊಂಡು ಏನು ಮಾಡಿರಿ, ಅದನ್ನು ಸ್ವಲ್ಪ ಈ ರೀತಿಯಾಗಿ ಹಿಂದೆ ಮುಂದೆ ತೆಗೆದು ತುರಿರಿ. ತಿಳ್ತ್ರಿ ಸೌತೆಕಾಯಿ ತುರಿಯನ್ನು ನಾವು ಮಾಡ್ಕೊಳ್ಬೇಕಾಗೈತ್ರಿ. ಒಂದು ಸೌತೆಕಾಯಿ ಅಥವಾ ಅರ್ಧ ಸೌತೆಕಾಯಿ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡ ಅಷ್ಟು ಸೌತೆಕಾಯಿಯನ್ನು ತುರಿದು ತಗೊಳ್ಬೇಕಾಗೈತ್ರಿ. ತಿಳ್ತ್ರಲ್ಲ, ಇದನ್ನು ಮಾಡೋಕೆ ನಿಮಗೆ ಹೇಳಿದ್ರೆ ನಾ ಭಾಳ ಟೈಮ್ ಹಿಡಿದಿಲ್ಲ. ಇವನ್ನೆಲ್ಲ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ತೀರ ಕಡಿಮೆ ಟೈಮ್ದಾಗ ಮುಗಿಸ್ಕೊಳ್ಬೋದು ರೀ. ಹಂಗೆ ಶುಂಠಿಯನ್ನು ತೊಗೊಂಡು ಅದನ್ನು ಸಹ ನಾವಿಲ್ಲಿ ತುರಿದು, ಅಂದ್ರೆ ಈ ಒಂದು ತುರಿದಂತಹ ಶುಂಠಿಯನ್ನು ತೊಗೊಳ್ಬೇಕು. ಹಂಗೆ ಸೌತೆಕಾಯಿ ಏನು ನೀವು ತುರಿದಿದ್ದು ನೋಡ್ರಿ, ಅದನ್ನು ಅನ್ನದೊಳಗನ ಸೇರಿಸ್ಬೇಕು. ಅದ್ರ ಜೊತೆ ಶುಂಠಿ ತುರಿಯನ್ನು ಸಹ ಸೇರಿಸ್ಬೇಕ್ರಿ. ಆ ನೀರು ಸೌತೆಕಾಯಿ ನೀರು ಸಮೇತನ ಎಲ್ಲನೂ ಸೇರಿಸ್ಬಿಡ್ರಿ. ಅದರೊಳಗೆ ಟೊಮ್ಯಾಟೊ, ಹಂಗೆ ಹಸಿಮೆಣಸು, ಟೊಮ್ಯಾಟೊ ಇಡಬೇಕು ನೋಡ್ಕೊಂಡು ಅಷ್ಟೇ ಹಾಕಿರಿ. ಹಸಿಮೆಣಸು ಹಂಗೆ ಖಾರಕ್ಕೆ ಅನುಗುಣವಾಗಿ ಹಾಕಿ ಸಣ್ಣಗೆ ಕಟ್ ಮಾಡಿರುವಂತಹ ಎಲ್ಲನೂ ಸಣ್ಣಗೆ ಕಟ್ ಮಾಡಿರಿ. ಉಳ್ಳಾಗಡ್ಡಿ ಆಮೇಲೆ ಏನು ಮಾಡಿರಿ, ಕೊತ್ತಂಬರಿ ಮತ್ತು ಮೊಸರನ್ನು ನೀವಿಲ್ಲಿ ಹಾಕಬೇಕು. ಮೊಸರು ಜೊತೆ ಸ್ವಲ್ಪ ನೀರನ್ನು ಸೇರಿಸಿ ಚೆಂದಂಗೆ ಅದನ್ನು ಮಿಕ್ಸ್ ಕೊಡಿ. ಸಣ್ಣ ಹುಡುಗರು ಕೊಡಾಗ್ತಿರ್ತಿರಲ್ಲ, ಆವಾಗ ಈ ಮೆಣಸಿನ್ಕಾಯಿಗಳನ್ನ ಅಥವಾ ಖಾರದ ಐಟಮ್ಸ್ ಏನು ಹಾಕ್ತಿರ್ತಾರೆ ನೋಡ್ರಿ, ಅವನ್ನೆಲ್ಲವನ್ನ ನೀವು ಕಡಿಮೆ ಮಾಡಿದ್ರಿ ಅಂತಂದ್ರೆ ಭಾಳ ಒಳ್ಳೇದು. ಯಾಕಂತಂದ್ರೆ ಅವು ಪ್ರೀತಿಯಿಂದ ತಿಂತಾವ್ರಿ. ಆರಾಮಾಗಿ ಮಾಡ್ಕೊಂಡು ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಳೋವಂಥ ರೆಸಿಪಿ.
ಇದಕ್ಕೆ ನೀವೇನು ಮಾಡಿರಿ, ಒಣ ದ್ರಾಕ್ಷಿಯನ್ನು ಸೇರಿಸ್ರಿ. ತುಪ್ಪದಾಗ ಎಣ್ಣೆ ಕರಿದಿನ ಬೇಕಲ್ಲ ಹಂಗೆ ಸೇರಿಸ್ರಿ. ಅದರ ಜೊತೆ ನೆಕ್ಸ್ಟ್ ಉಪ್ಪನ್ನು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಇಲ್ಲಿ ನೀವು ಹಾಕಿ ಅದನ್ನು ಮಿಕ್ಸ್ ಕೊಡ್ರಿ. ಇದಕ್ಕೊಂದು ಒಗ್ಗರಣೆ ಅಂಥೇಳಿ ಏನು ಮಾಡಿರಿ, ಒಂದು ಕಡೆ ಸ್ವಲ್ಪ ತುಪ್ಪವನ್ನು ಕಾಯಕ್ಕೆ ಇಡ್ರಿ. ತುಪ್ಪ ಹಾಕ್ರಿ, ಭಾಳ ಚಲೋ ಆಗ್ತೈತೆ ರೀ ಒಗ್ಗರಣೆ. ತುಪ್ಪ ಕಾದಾದ ನಂತರ ಏನು ಮಾಡಿರಿ ಅಂತಂದ್ರೆ ಇದನ್ನು ಇದ್ರೊಳಗೆ ನಾವೇನು ಮಾಡಪ್ಪ ಅಂತಂದ್ರೆ ಸಾಸಿವೆಯನ್ನು ಹಾಕೋಣ, ಹಂಗೆ ಜೀರಿಗೆಯನ್ನು ಹಾಕೋಣ, ಅಥವಾ ಒಂದು ಹಾಕಿದ್ರು ನಡಿತೈತಿ. ಎರಡರಾಗ ಒಂದು ಸಾಸಿವೆ ಜೀರಿಗೆ ಎರಡು ಹಾಕ್ರಿ. ಅದಾದ ನಂತರ ಒಂದಿಟ್ಟು ಕಡಲೆಬೇಳೆಯನ್ನು ಹಾಕ್ರಿ. ಕುಟುಂಬ ಮಾಡ್ಬೇಕಂತ ಹೇಳಿದ್ರೆ ನಾ ಅದ್ರ ಜೊತೆ ನೆಕ್ಸ್ಟ್ ಏನು ಮಾಡಿರಿ, ಉದ್ದಿನ ಬೇಳೆನೂ ಹಾಕ್ರಿ. ಅರ್ಧ ಟೀ ಸ್ಪೂನಷ್ಟು ಹಾಕಿ ಅವನ್ನ ತುಪ್ಪದಾಗ ಸ್ವಲ್ಪ ಹೊತ್ತು ನೀವು ಕರೆದಾದ ನಂತರ ಇದ್ರೊಳಗೆ ಕರಿಬೇವು, ಹಂಗೆ ಒಣ ಮೆಣಸು, ಆದ್ಮೇಲೆ ಇದಕ್ಕೆ ನಿಮಗೆ ಬೇಕಾಗುವಂತಹ ಡ್ರೈ ಫ್ರೂಟ್ಸನ್ನು ಸೇರಿಸ್ಬೋದು. ಅದರೊಳಗೆ ಗೋಡಂಬಿ ಸೇರಿಸ್ರಿ, ಭಾಳ ಚಲೋ ಆಗ್ತೈತಿ. ಇದನ್ನು ಈ ರೀತಿಯಾಗಿ ಒಗ್ಗರಣೆ ಮಾಡ್ಕೊಂಡು ನಾವು ಮಾಡ್ಕೊಂಡಂತಹ ಸೌತೆಕಾಯಿ ಮೊಸರನ್ನ ಏನೈತಿರಲ್ಲ ಅದಕ್ಕೆ ಹಾಕಿ ಒಮ್ಮೆ ಫಸ್ಟ್ ಕ್ಲಾಸ್ ಆಗಿ ನೀವು ತಿರುಗಾಡಿ ಬಿಟ್ರಿ ಅಂತಂದ್ರೆ ಈ ಒಂದು ರೈಸ್ ರೆಸಿಪಿ ಈಸಿಯಾಗಿ ಸಮ್ಮರ್ ಡೇಸ್ದಾಗ ಮಾಡ್ಕೊಳ್ಳೋಂಥ ರೆಸಿಪಿ ತಯಾರಾಗ್ತದ್ರಿ. ಇದನ್ನು ನೀವು ತಪ್ಪಲಾರ್ದ ಮಾಡಿರಲಿಲ್ಲ ಇನ್ನತನ ಅಂತಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನು ಹಿಂಗೆ ನೋಡ್ಕೊತ ನಮ್ಮ ಮೂರನೇ ರೈಸ್ ಅಥವಾ ಮೂರನೇ ರೆಸಿಪಿ ಕಡೆ ಬಂದೇವೆ. ಮೂರನೇ ರೆಸಿಪಿ ಸಿಂಪಲ್ ಆಗಿರುವಂಥ ರೆಸಿಪಿ ಮತ್ತು ಕಂಫರ್ಟ್ ಫುಡ್ ಅಂದ್ರೆ ತಪ್ಪಾಗೋದಿಲ್ಲ ರೀ. ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಈಗ ಇದಕ್ಕೆ ನಾವು ಅಕ್ಕಿಯನ್ನು ತೊಗೊಂಡಿದ್ದೇವೆ ರೀತಿ ಒಂದು ಕಪ್ಪಷ್ಟು ಅಕ್ಕಿಯನ್ನು ನಾವು ತೊಗೊಂಡು ಅದಕ್ಕೆ ನೀರನ್ನು ಹಾಕಿ ಚಂದಂಗಿ ತೊಳ್ಕೊಂಡು ಬಂದಾದ್ಮೇಲೆ ಕುಕ್ಕರ್ದಾಗ ನಾವು ಹಾಕಿದ್ವಿ. ನೀವು ಮೊದಲೂ ಮಾಡಿಟ್ಕೊಂಡಿದ್ರು ಇನ್ನೆಲ್ಲ ನಡಿತೈತೆ ರೀ. ಕುಕ್ಕರ್ದಾಗ ಹಾಕಿ ಆದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಸೇರಿಸೋಣ. ಒಂದು ಕಪ್ಪಿಗೆ 3 ಕಪ್ಪಷ್ಟು ನೀರನ್ನು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಹಾಕಿ ಈ ಒಂದು ವಿಜಲನ್ನು ಹೊಡಿಸಿ ಅನ್ನ ಮಿದುವಾಗಿ ಬರಬೇಕು ಆ ರೀತಿಯಾಗಿ ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ತೀತ್ರಿ. ಏಕದಮ್ ಸಾಫ್ಟ್ ಅಂದ್ರೆ ಸಾಫ್ಟ್ ಈ ರೀತಿಯಾಗಿ ಬರಬೇಕು. ಅಷ್ಟಾದ ನಂತರ ಏನು ಮಾಡಿರಿ, ಇದನ್ನು ಸ್ವಲ್ಪ ಈ ರೀತಿ ತಿರುವಾಡ್ಕೊಂತ ಇರ್ರಿ. ಏಕದಮ್ ಮೆತ್ತಗೆ ಆಗ್ತೈತಿಲ್ಲ, ಇದಕ್ಕೆ ನಾವೇನು ಮಾಡೋಣಪ್ಪ ಅಂತಂದ್ರೆ 1 ಕಪ್ಪಷ್ಟು ಹಾಲನ್ನು ಸೇರ್ಸಾಕತ್ತೀವಿ ರೀ. ಹಾಲನ್ನು ಫಸ್ಟಿಗೆ 1 ಕಪ್ ಹಾಕ್ರಿ, ಚಂದ ಮತ್ತು ಕಡಿಮೆ ಇದ್ರೆ ಹಾಕಿ ಬರ್ತೈತಿ. ಅದಾದ ನಂತರ ಅದನ್ನು ಈ ರೀತಿಯಾಗಿ ಮಿಕ್ಸ್ ಕೊಡ್ರಿ, ಚಂದಂಗೆ ಮಿಕ್ಸ್ ಕೊಡ್ರಿ. ಏಕದಮ್ ಸಮಾಧಾನಲೆ ಈ ರೀತಿಯಾಗಿ ಸಾಫ್ಟ್ ಅಂದ್ರೆ ಕಿಚಡಿ ಗತ್ಲೆ ಆಗ್ಬೇಕ್ರಿ, ಹಂಗೆ ಮಿಕ್ಸ್ ಕೊಡ್ರಿ. ಮುಂದಕ್ಕೆ ಇದ್ರೊಳಗೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಒಂದು ಕಡಾಯಿದಾಗ ಎಣ್ಣೆಯನ್ನು ಕಾಯಕ್ಕಿಟ್ಟು ಅದರೊಳಗೆ ಸಾಸಿವೆ, ಆಮೇಲೆ ಈ ಒಂದು ಉದ್ದಿನಬೇಳೆ, ಜೀರಿಗೆ, ಆಮೇಲೆ ಕಾಳುಮೆಣಸು ಇದನ್ನೆಲ್ಲನೂ ಹಾಕಿ ಒಂದು ಈಟ್ ಹೊತ್ತು ಜಲಿಸ್ದಂಗೆ ಮಾಡಿ ಅದರೊಳಗನ ಗೋಡಂಬಿ, ಒಣದ್ರಾಕ್ಷಿ ಇವನ್ನೆಲ್ಲನೂ ಹಾಕೋಣ. ಹಾಕಿದ ನಂತರ ಇದಕ್ಕೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಹಸಿ ಮೆಣಸನ್ನು ಹಾಕಿ ಚಂದಂಗೆ ಇಲ್ಲಿ ಮಿಕ್ಸ್ ಕೊಡೋರಿ. ಅದಾದ ನಂತರ ಈ ಒಂದು ಕೆಂಪು ಮೆಣಸನ್ನು ಹಾಕಿ ಇಂಗನ್ನು ಸ್ವಲ್ಪ ಸೇರಿಸಿ ಅದನ್ನು ಸಹ ತಿರುವಾಡ್ನೋರಿ. ಇದೊಂದು ಸಿಂಪಲ್ ಆಗಿರುವಂಥ ಒಗ್ಗರಣೆ. ಆಮೇಲೆ ಇದಕ್ಕೆ ಕರಿಬೇವನ್ನು ಹಾಕ್ರಿ. ಕರಿಬೇವನ್ನು ಹಾಕಿ ಮತ್ತೊಂದು ಸ್ವಲ್ಪ ಹೊತ್ತು ತಿರುವಾಡಿದ ನಂತರ ಅದರೊಳಗನ ತುರಿದಂತಹ ಅಥವಾ ಸಣ್ಣಗೆ ಕಟ್ ಮಾಡಿರುವಂತಹ ಶುಂಠಿಯನ್ನು ನೀವು ಸೇರಿಸ್ಬೇಕಾಗೈತ್ರಿ. ಇಷ್ಟನ್ನು ಮಾಡಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಆಮೇಲೆ ಇಲ್ಲಿ ಮೊಸರನ್ನು ತೊಗೊಂಡಿದ್ದೀವಿ ತೀತ್ರಿ. ಮೊಸರನ್ನು ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು 1 ಕಪ್ ಸಮೀಪ ಮೊಸರನ್ನು ನೀವು ಇದರೊಳಗನ ಸೇರಿಸಿ ಚಂದಂಗಿ ಅದನ್ನು ಮಿಕ್ಸ್ ಕೊಡ್ರಿ ತೀತ್ರಿ. ಈ ರೀತಿಯಾಗಿ ಬರಬ್ಬರಿಯಾಗಿ ಮಿಕ್ಸ್ ಕೊಟ್ಟ ಆದ ನಂತರ ನೀವು ಇಲ್ಲೇನು ಮಾಡಬೇಕು ಅಂತಂದ್ರೆ ನೋಡಿ, ಇಲ್ಲಿ ನೀವು ಬೇಕಂದ್ರೆ ದಾಳಿಂಬೆಯನ್ನು ಹಾಕಿರಿ, ಚಲೋ ಆಗ್ತೈತಿ. ಟೇಸ್ಟ್ ಅಂತೂ ಅಗದಿ ಬೆಸ್ಟ್ ಬರ್ತೈತೆ ರೀ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ, ಹಾಕಿ ಮಿಕ್ಸ್ ಮಾಡಿರಿ. ಇದನ್ನು ಅಷ್ಟು ತಿಂದ್ರೂ ಅಷ್ಟು ಚಲೋ ಇರ್ತೈತೆ ರೀ. ಉಪ್ಪು ಒಂದು ಬರೋಬ್ಬರಿ ಇತ್ತು ಅಂತಂದ್ರೆ, ಇಲ್ಲ ಅಂತಂದ್ರೆ ಉಪ್ಪು ಬರೋಬ್ಬರಿ ನೋಡ್ಕೊಂಡು ಹಾಕಿರಿ. ಹಾಕಿ ಮಿಕ್ಸನ್ನು ನೀವು ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಅದಾದ ನಂತರ ಇದಕ್ಕೆ ನಾವು ಈಗ ಮಾಡ್ಕೊಂಡಿದ್ದೀವ್ರಲ್ಲ ಆ ಒಂದು ಒಗ್ಗರಣೆಯನ್ನು ಬಿಸಿದಾಗ ಅಂತ ಅಲ್ಲಿ ಸ್ವಲ್ಪ ಆದ್ಮೇಲೆ ಈ ಒಗ್ಗರಣೆಯನ್ನು ಹಾಕಿ ಮಿಕ್ಸ್ ಕೊಡ್ನೋರಿ. ಏಕೆಂದ್ರೆ ಸಿಂಪಲಾಗಿ ಮಿಕ್ಸ್ ಕೊಡ್ನೋರಿ, ಭಾಳ ರುಚಿಯಾಗಿರ್ತೈತೆ ಇದ್ದ. ಯಾಕಂತಂದ್ರೆ ಇದೊಂದು ಕಂಫರ್ಟ್ ಫುಡ್ ಅಂತ ನಿಮಗೆ ಮೊದಲು ಹೇಳಿದ್ದೀನಿ ರೀ. ಯಾವಾಗ ಯಾವುದೇ ರೆಸಿಪಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅಂತಂದ್ರೆ ಅವಾಗ ಏನು ಈಸಿಯಾಗಿ ಮಾಡಬೇಕು ಅಂತ ಅನಿಸಿದಾಗ ಈ ಒಂದು ರೆಸಿಪಿಯನ್ನು ನೀವು ತಪ್ಪಲಾರ್ದ ಆ್ಯಡ್ ಮಾಡ್ಕೊಂಡ್ಬಿಡ್ರಿ. ಯಾಕಂತಂದ್ರೆ ಇದು ರುಚಿದಾಗೂ ಅಷ್ಟ ಸಹಿ, ಮಾಡೋ ಟೈಮ್ದಾಗೂ ಅಷ್ಟ ಬರಬ್ಬರಿ, ಆಮೇಲೆ ಸ್ವಾದದಾಗಂತರೂ ಏಕದಮ್ ಸಹಿಯಾಗಿರ್ತೈತಿ ಅಂತ ಹೇಳ್ತಾ ನಮ್ಮ 4ನೇ ರೆಸಿಪಿ ಕಡೆ ಹೋಗೋಣ ಬರೀಗ. 4ನೇ ರೆಸಿಪಿ ಅಷ್ಟೇ ಸಿಂಪಲ್ಲಾಗಿ ಹೆಲ್ದಿ ಆಗಿರುವಂತಹ ಮತ್ತು ಈಸಿಯಾಗಿ ಮಾಡ್ಬೋದಾದಂತಹ ಲೆಸ್ ಟೈಮ್ ಕನ್ಸ್ಯೂಮಿಂಗ್ ರೆಸಿಪಿ ರೀ. ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಒಂದು ಕುಕ್ಕರ್ದಾಗ ನಾವು ಅನ್ನ ಮಾಡಿ ಇಟ್ಕೊಂಡಿದ್ದೇವೆ ರೀತಿ ಇದ್ರಿ. ನೀವು ಮೊದಲು ಮಾಡಿ ಇಟ್ಕೊಂಡ್ರೆ ಬಹಳ ಒಳ್ಳೇದು ರೀ. ಆಮೇಲೆ ಎಷ್ಟು ಬೇಕೋ ಅಷ್ಟು ಅನ್ನ ನೀವು ಒಂದು ಪಾತ್ರೆ ಅಥವಾ ಒಂದು ಬುಟ್ಟಿ ಅಥವಾ ಒಂದು ಎದುರಾಗರೆ ಪ್ಲೇಟ್ನಾಗ ತೆಗೆದ ಇಟ್ಕೊಂಡ್ಬಿಡಿ. ಎಷ್ಟು ಮಾಡೋರಿರ್ತೀರೋ
ನೋಡ್ಕೊಂಡು ಅಷ್ಟ್ರಿ. ಆಮೇಲೆ ಈ ಒಂದು ಅನ್ನ ಮಾಡಿರ್ತಿರಲ್ಲ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕ್ರಿ ತೀತ್ರಿ. ಚೆಂದಂಗೆ ಒಂದು ಮ್ಯಾಶರ್ ತೊಗೊಂಡು ಅದನ್ನು ಮ್ಯಾಶ್ ಮಾಡಿರಿ, ಅಂದರೆ ಈ ರೀತಿಯಾಗಿ ಸಾಫ್ಟಾಗಿ ಬರ್ತೈತಿ. ಈ ಕಡೆ ಒಂದು ಯಾವುದೇ ಪಾತ್ರೆ ಅಥವಾ ಒಂದು ಪಾನ್ನಾಗ ನೀವು ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದ್ಮೇಲೆ ಸಾಸಿವೆಯನ್ನು ಹಾಕಿರಿ. ಅದ್ರ ಜೊತೆ ಈ ಒಂದು ಕಡಲೆಬೇಳೆ ಹಂಗೆ ಉದ್ದಿನ ಬೇಳೆಯನ್ನು ಹಾಕಿ, ಅದ್ರ ಜೊತೆ ಈ ಒಂದು ಗೋಡಂಬಿಯನ್ನು ಹಾಕಿ, ಇವೆಲ್ಲ ಗೋಡಂಬಿ ಅದು ಹಾಕೋದ್ರಿಂದ ರುಚಿ ಭಾಳ ಚಲೋ ಬರ್ತೈತೆ ರೀ. ಅಷ್ಟಾದ ನಂತರ ಈ ಒಂದು ಹಸಿ ಮೆಣಸನ್ನು ಹಾಕಿ ಮತ್ತೊಮ್ಮೆ ಅದನ್ನು ಚೆಂದಂಗಿ ಈ ಎಣ್ಣೆ ಒಳಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಂಥೇಳಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಕರಿಬೇವನ್ನ ನಾವು ಹಾಕೋಣ. ಕರಿಬೇವನ್ನ ಹಾಕಿ ಮತ್ತು ಅದನ್ನು ಮಿಕ್ಸ್ ಕೊಟ್ಟಾದ ನಂತರ ಅದರೊಳಗನ ಏನು ಮಾಡೋಣಪ್ಪ ಅಂತಂದ್ರೆ ಈ ಒಣ ಮೆಣಸಿಕಾಯಿ ಬ್ಯಾಡಗಿ ಮೆಣಸನ್ನು ಹಾಕಿ ತಿರುವೇಡ್ ಅಂದ್ರೆ ಈಸಿ ಆಗ್ತೈತೆ ನಿಮಗೆ. ಅಷ್ಟೇ ಮಾಡ್ರಿ, ಭಾಳ ಏನಿಲ್ಲ, ಒಗ್ಗರಣೆ ಸಿಂಪಲ್ಲಾಗಿ ಮಾಡುವಂಥದ್ದು ರೀ. ಹಂಗೆ ಇದ್ರ ಜೊತೆ ಅನ್ನ ಏನು ಮ್ಯಾಶ್ ಮಾಡಿದ್ರಲ್ಲ ಅದ್ರಾಗ ತುರಿದಂತಹ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕಟ್ ಮಾಡ್ಕೊಂಡಂತಹ ಉಳ್ಳಾಗಡ್ಡಿ, ಅದಾದ ನಂತರ ಈ ಒಂದು ಮೊಸರನ್ನು ಹಾಕಿ ಅದನ್ನು ಚೆಂದಂಗೆ ಮಿಕ್ಸ್ ಮಾಡೋರಿ. ಅದಕ್ಕೆ ಹಾಲು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಲನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಮತ್ತೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಮೊಸರನ್ನು ಸೇರಿಸ್ರಿ. ಮಸ್ತಾಗಿರುವಂತಹ ಈ ಒಂದು ಮೊಸರನ್ನ ರೆಸಿಪಿ ತಯಾರಾಗಿ ಬರ್ತದೆ ರೀ. ಈ ಒಂದು ರೆಸಿಪಿ ಹೆಲ್ದಿ ಆಗಿರುವಂಥದ್ದು ರೀ, ಈಸಿ ಆಗಿರುವಂಥದ್ದು ರೀ, ಭಾಳ ರುಚಿಕರವಾಗಿರುವಂತಹ ರೆಸಿಪಿ. ಮಧ್ಯಾಹ್ನ ಬಿಸಿಲಾಗ ಹೊಟ್ಟೆಗೆ ತಂಪಾಗುವಂತಹ ರೆಸಿಪಿ ಅಂತಂದ್ರೆ ಅದು ಈ ಮೊಸರನ್ನ. ಉಪ್ಪ ಅದು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಅಂತ ನಿಮಗೂ ಮೊದಲೇ ಹೇಳಿದ್ದೀನಿ. ಅದ್ರ ಜೊತೆ ಈಗ ನೀವು ಮಾಡಿದಂತಹ ಒಗ್ಗರಣೆಯನ್ನು ಮರಿಬೇಡ್ರಿ, ಅದನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆಂದಂಗೆ ಮಿಕ್ಸ್ ಕೊಡ್ರಿ. ತೀತ್ರಿ ಇಷ್ಟ ನೀವು ಮಾಡಬೇಕಾಗಿರೋದು ಮಸ್ತಾಗಿರುವಂತಹ ಮೊಸರನ್ನ ತಯಾರಾಗಿ ನಿಮ್ಮ ಮುಂದೆ ಬರ್ತೈತಿ, ಅಂದ್ರೆ ನೀವು ಮಾಡಿದಾಗನ ಬರ್ತೈತಿ. ಹಾಗಾದ್ರೆ ತಪ್ಪಲಾರ್ದ ಮಾಡಿ. ನಾವು ನಿಮಗೆ 4 ರೆಸಿಪಿ ತೋರಿಸಿದ್ದೀವಿ. 4ರಾಗ ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.